2025 ನ ಹೊಸ ಅಪಾಚಿ RTR 204V ವಿತ್ ರೈಟ್ ಮೋಡ್ ಅಂಡ್ USD ಮಾಡೆಲ್. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಗಾಡಿಲಿ, ಮೈಲೇಜ್, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್, ಸರ್ವಿಸ್ ಕಾಸ್ಟ್ ಎಕ್ಸೆಟ್ರಾ ಎಲ್ಲ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೇಜರ್ ಆಗಿ ಕಲರ್ ಅಂಡ್ ಗ್ರಾಫಿಕ್ಸ್ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ ಈ ವೇರಿಯಂಟ್ ಅಲ್ಲಿ. ಮೊದಲನೇದಾಗಿ ಹೆಡ್ ಲ್ಯಾಂಪ್ ಕ್ಲಾಸ್ ಸ್ಟೈಲ್ LED ವಿತ್ ಯೂನಿಕ್ ಫ್ಲಾಗ್ ಡಿಸೈನ್, ನಂಬರ್ ಪ್ಲೇಟ್ ಹಾಕೋಕೆ ಸ್ಪೇಸ್ ಇದೆ, ಇಂಡಿಕೇಟರ್, ಸ್ಪೋರ್ಟಿ ಲುಕ್ ಕೊಡೋ ಫ್ರಂಟ್ ಬಂಪರ್, 43mm ನ USD 4 ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಇದು ಕೂಡ ಗೋಲ್ಡ್ ಫಿನಿಶ್ ಅಲ್ಲಿ ಆಗಿರೋದ್ರಿಂದ ರಾಯಲ್ ಲುಕ್ ನ ಕೊಡುತ್ತೆ ಗಾಡಿಗೆ. ಫಸ್ಟ್ ಇನ್ ಸೆಗ್ಮೆಂಟ್ ಡ್ಯೂಯಲ್ ಚಾನಲ್ ABS ವಿತ್ RLP. ABS ಇದ್ರೆ ನಿಮಗೆ ಗೊತ್ತು ಎಷ್ಟು ಪ್ರೊಟೆಕ್ಟಿವ್ ಅಂತ. ಇನ್ನು RLP ಕೊಟ್ಟಿರೋದು ಗಾಡಿನ ಹೈ ಸ್ಟೆಬಿಲಿಟಿ ಅಂಡ್ ಕಂಟ್ರೋಲ್ ಮಾಡೋಕೆ. ಫ್ರಂಟ್ ಅಲ್ಲಿ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ, ವೀಲ್ ಕಲರ್ ಕೂಡ ಚೇಂಜ್ ಆಗಿರೋದ್ರಿಂದ ಸಖತ್ ಲುಕ್ ಇದೆ. ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಎರಡೂ ಕಡೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ, 240 ಅಂಡ್ 270mm ಪೆಟಲ್ ಜೊತೆಗೆ. ಪ್ರೊಟೆಕ್ಟಿವ್ ಗಾರ್ಡ್ ಇದೆ, 197.75cc ಇಂಜಿನ್ ಸಿಗುತ್ತೆ. ಏರ್ ಆಯಿಲ್ ಕೂಲ್ ಸಿಸ್ಟಮ್ ಕೊಟ್ಟಿದ್ದಾರೆ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಲ್ಲಿ. ರೇಸ್ ಟ್ಯೂನ್ ಸ್ಲಿಪ್ಪರ್ ಕ್ಲಚ್ ಇದೆ, ಇದು ಕೂಡ ಈ ಗಾಡಿಗೆ ಫಸ್ಟ್ ಬಂದಿರೋದು. ಬ್ರೇಕ್ ಲಿವರ್ ಜೊತೆಗೆ ಡ್ರೈವರ್ ಫುಟ್ ರೆಸ್ಟ್, ಹಿಂದೆ ಕೂತ್ಕೊಳ್ಳೋರ್ಗೆ ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಇದೆ. ಪ್ರೊಟೆಕ್ಷನ್ ಗೆ ಅಂತ ಕವರ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಮೋನೋ ಶಾಕ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ರೇಸಿಂಗ್ ಡಬಲ್ ಬ್ಯಾರಲ್ ಎಕ್ಸಾಸ್ಟ್, ಗ್ರೌಂಡ್ ಕ್ಲಿಯರೆನ್ಸ್ ಟೋಟಲ್ ಆಗಿ 180mm ಕೊಟ್ಟಿದ್ದಾರೆ. ಟೋಟಲ್ ಸೈಡ್ ಲುಕ್ ನಿಮ್ಗೆ ಈ ರೀತಿ ಕಾಣುತ್ತೆ. ಬ್ಯಾಕ್ ವ್ಯೂ ನಲ್ಲಿ LED ಬ್ರೇಕ್ ಲ್ಯಾಂಪ್, ಇಂಡಿಕೇಟರ್ಸ್, ನಂಬರ್ ಪ್ಲೇಟ್ ಸ್ಪೇಸ್, ರಿಫ್ಲೆಕ್ಟರ್ ಇದೆ. ಈ ಒಂದ್ ಸೈಡ್ ಅಲ್ಲೂ ಕೂಡ ರಿಫ್ಲೆಕ್ಟರ್ಸ್ ಇದಾವೆ. ಸೀಟಿಂಗ್ ಅಲ್ಲಿ ಸ್ಪ್ಲಿಟ್ ಸೀಟ್ ಬರುತ್ತೆ ವಿತ್ ಲಿಟಲ್ ಅಮೌಂಟ್ ಆಫ್ ಡಿಕ್ಕಿ ಸ್ಪೇಸ್. ಸೀಟ್ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ, ರಫ್ ಅಂಡ್ ಟಫ್ ಆಗಿ. ಇನ್ನು ಬ್ಯಾಕ್ ಸೈಡ್ ಟ್ರಾವೆಲ್ ಮಾಡೋರ್ಗೆ ಗ್ರಿಪ್ ಹ್ಯಾಂಡಲ್ ಇದೆ, ಇದು ಕೂಡ ಡಿಫ್ರೆಂಟ್ ಆಗಿ ಡಿಸೈನ್ ಕೊಟ್ಟಿದ್ದಾರೆ. 12 ಲೀಟರ್ ನಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದ್ರದ್ದು. ರೇಸಿಂಗ್ ಲುಕ್ ನ ರಿಫ್ರೆಶ್ ಆಗಿ ಒಂಥರ ಅಗ್ರೆಸಿವ್ ಸ್ಟೈಲ್ ಅಲ್ಲಿ ಗಾಡಿ ಕಾಣುತ್ತೆ. ಈ 2025 ಮಾಡೆಲ್ ಅಲ್ಲಿ ಹೈಡ್ರೋ ಫಾರ್ಮ್ ಹ್ಯಾಂಡಲ್ ಬಾರ್ ಡಿಸೈನ್ ಇದೆ. ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ವಿತ್ ಸ್ಮಾರ್ಟ್ ಎಕ್ಸ್ ಕನೆಕ್ಟ್, ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡಬಹುದು ಮೊಬೈಲ್ ನ. ಇನ್ನು ಡಿಸ್ಪ್ಲೇ ಅಲ್ಲಿ ಇಷ್ಟೆಲ್ಲಾ ಫೀಚರ್ಸ್ ನಿಮ್ಗೆ ಈ ಗಾಡಿಲಿ ಇನ್ಕ್ಲೂಡ್ ಆಗಿದೆ. ರೈಟ್ ಸೈಡ್ ಅಲ್ಲಿ 3 ಸ್ಟೆಪ್ ಅಡ್ಜಸ್ಟಬಲ್ ಬ್ರೇಕ್ ಲಿವರ್, ಇಂಜಿನ್ ಆನ್ ಅಂಡ್ ಆಫ್ ಸ್ವಿಚ್, ಮೋಡ್ ಸೆಲೆಕ್ಷನ್ ಬಟನ್, ಹೆಡ್ಲೈಟ್ ಆನ್ ಬಟನ್, ಹಾಗೆ ಇಗ್ನಿಷನ್ ಬಟನ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ 3 ಸ್ಟೆಪ್ ಅಡ್ಜಸ್ಟಬಲ್ ಕ್ಲಚ್ ಲಿವರ್, ಪಾಸಿಂಗ್ ಬಟನ್, ಬೀಮ್ ಅಡ್ಜಸ್ಟರ್, ಇನ್ಫೋ ಬಟನ್, ಇಂಡಿಕೇಟರ್ ಬಟನ್ಸ್, ಹಾಗೆ ಹಾರ್ನ್ ಸಿಗುತ್ತೆ. ಇಷ್ಟು ಇದರ ಡಿಸೈನ್ ರಿವ್ಯೂ. ಆದ್ರೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1.54 lakhs ಆಗಿ, ಹಾಗೆ ಆನ್ ರೋಡ್ ಪ್ರೈಸ್ ಬಂದು 2.2 lakhs ವರೆಗೂ ಸಿಗುತ್ತೆ. ಮೈಲೇಜ್ ಬಂದು 35+ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ತರ ವೈಟಿಂಗ್ ಇಲ್ಲದೆ ಇಮಿಡಿಯೇಟ್ ಡೆಲಿವರಿನ ಕೊಡ್ತಾರೆ. ಸರ್ವಿಸ್ ಅಲ್ಲಿ 4 ಫ್ರೀ ಬಂದ್ರೆ, ಪೇಡ್ ಸರ್ವಿಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 1,500 ದಾಟಲ್ಲ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳ್ಳೋದಾದ್ರೆ ಕೂತ್ಕೊಂಡಾಗ್ಲೇ ರೇಸಿಂಗ್ ಫೀಲಿಂಗ್ ಬರುತ್ತೆ. ಸ್ಮೂತ್ ಆಗಿ ಸ್ಟಾರ್ಟ್ ಮಾಡಿ, ಹ್ಯಾಂಡಲ್ ಕೂಡ ಪರ್ಫೆಕ್ಟ್ ಲೆಂತ್ ಅಲ್ಲಿ ಇದೆ ಅನ್ಸ್ತು. ಗ್ರೌಂಡ್ ವ್ಯೂ ಕೂಡ ನೀಟಾಗಿ ಕಾಣಿಸುತ್ತೆ. ಲೆಗ್ ರೂಮ್ ಕೂಡ ಓಕೆ ಅನ್ಸ್ತು. ಅನ್ಕಂಫರ್ಟ್ ಫೀಲ್ ಅಂತೂ ನನ್ಗಾಗ್ಲಿಲ್ಲ. ಸೊ ಇಷ್ಟಾಗಿತ್ತು ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹಾಗೆ ಡಿಸೈನ್ ರಿವ್ಯೂ. ನಾನ್ ವಿಡಿಯೋ ಮಾಡಕ್ ವಿಸಿಟ್ ಮಾಡಿದ್ದು ಸೋಲಾರ್ TVS ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಹತ್ರನೇ ಲೊಕೇಟ್ ಆಗಿದೆ. ಇವರದೇ ಸರ್ವಿಸ್ ಸೆಂಟರ್ ಕೂಡ ಇದೆ. ಇಲ್ಲಿ ನಿಮ್ಗೆ ಎಲ್ಲ TVS ಗಾಡಿಗಳ ಡಿಸ್ಪ್ಲೇ ನೋಡೋಕೆ ಸಿಗುತ್ತೆ. ಟೆಸ್ಟ್ ಡ್ರೈವ್ ಕೂಡ ಆಪ್ಷನ್ ಇದೆ. ಇನ್ನು ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಇನ್ಯಾಕ್ ತಡ, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಮಿಸ್ಟರ್ 2001 ಸೈನಿಂಗ್ ಆಫ್.